ನಮಸ್ಕಾರ ಸ್ನೇಹಿತರೆ. ರಾಜ್ಯದಾಗ ಈಗ ಕಾಂಗ್ರೆಸ್ ಸರ್ಕಾರ ಇತ್ತು ಅಥವಾ ಕುರ್ಚಿ ಜಗಳದಾಗ ಕಳೆದು ಹೋಗಿತ್ತು ಅಂತ ಮಂದಿ ತಲೆ ಕೆಡ್ಸ್ಕೊಳಕತ್ತಾರ. ಒಂದ್ ಕಡೆ ಟಗರು, ಇನ್ನೊಂದ್ ಕಡೆ ಬಂಡೆ, ನಡಬಾರ್ಕ್ ಸಿಕ್ಕಾಕೊಂಡು ಒದ್ದಾಡ್ತಿರೋದು ಮಾತ್ರ ಪಾಪ ಹೈಕಮಾಂಡ್. ರಾಹುಲ್ ಗಾಂಧಿ ಕೈಯಾಗ ಇರೋದು ಬರೀ ಚಂಡ ಅಲ್ರಿ, ಅದು ಬಾಂಬ್. ಅದನ್ನ ಸಿದ್ದು ಕಡೆ ಎಸಿದ್ರು ಬ್ಲಾಸ್ಟ್ ಆಕೈತಿ, ಡಿಕೆಶಿ ಕಡೆ ಎಸಿದ್ರು ಬ್ಲಾಸ್ಟ್ ಆಕೈತಿ. ಆದ್ರೆ ಆ ಬಾಂಬ್ ಅಡಿರೋ ಆ ಸೀಕ್ರೆಟ್ ಫಾರ್ಮುಲಾ ಏನಿರ್ಬೋದು? ಸಿದ್ದರಾಮಯ್ಯ ಮನೆ ಹೋಗ್ತಾರ ಅಥವಾ ಡಿಕೆಶಿ ಇನ್ನೂ ಕಾಯ್ಬೇಕಾ? ಬನ್ನಿ ಎಲ್ಲೋ ಅಂತ ತಿಳಿದುಕೊಳ್ಳೋಣ. ನಾನು ನಿಮ್ಮ ರಾಜೇಂದ್ರ ಕುಮಾರ್ ಕಲಾಲ್. ಕರೆ ಮಾತು ಹೇಳ್ತೀನಿ ಕೇಳ್ರಿ. ಸುಮ್ಮನೆ ಹಾವಿನ ಪಟ್ಟಿ ಒಳಗ ಕೈ ಹಾಕಿ ಕಟ್ಸ್ಕೊಂಡಂಗ ಆಗೈತಿ ರಾಹುಲ್ ಗಾಂಧಿ ಪರಿಸ್ಥಿತಿ. ಒಂದ್ ಕಡೆ ಡಿಕೆಶಿ ಮಾತು ಉಳಿಸ್ಕೊಳ್ಳೋದೇ ವಿಶ್ವದ ದೊಡ್ಡ ಶಕ್ತಿ ಅಂತ ಪೋಸ್ಟ್ ಹಾಕಿ ತಿವಿತಾರ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಕೊಟ್ಟ ಭಾಷೆ ತಪ್ಪೋದಿಲ್ಲ ಅಂತ ಸರ್ವಜ್ಞನ ವಚನ ಹೇಳಿ ಟಾಂಗ್ ಕೊಡ್ತಾರ. ದೆಹಲಿಯಾಗ ಖರ್ಗೆ ಸಾಹೇಬ್ರು ಇಬ್ರನ್ನ ಕೂರ್ಸ್ಕೊಂಡು ಪಂಚಾಯತಿ ಮಾಡಾಕತ್ತಾರ ಅನ್ನೋ ಸುದ್ದಿ ಪಕ್ಕ ಆಗ್ಯದ. ಸುಮ್ಮನೆ ಹೇಳಕತ್ತಿಲ್ರಿಪ್ಪ, ಲೆಕ್ಕಾಚಾರ ನೋಡ್ರಿ. ಸಿದ್ದರಾಮಯ್ಯನವ್ರ ತಾಕತ್ತು ಏನ್ ಸಾಮಾನ್ಯದಲ್ರಿ. ಸಿ ಓಟು ಸರ್ವೆ ಪ್ರಕಾರ ರಾಜ್ಯದಾಗ ಅತಿ ಹೆಚ್ಚು ಅಹಿಂದ ವೋಟ್ ಬ್ಯಾಂಕ್ ಇರೋದು ಸಿದ್ದರಾಮಯ್ಯಗ. SC ಓಟು ಸಿದ್ದುಗೆ 41% ಇದ್ರ ಡಿಕೆಶಿಗೆ ಬರೀ 7% ಐತಿ. ಮುಸ್ಲಿಂ ಓಟು ಸಿದ್ದುಗೆ 74% ಇದ್ರ ಡಿಕೆಶಿಗೆ ಬರೀ 9% ಐತಿ. ಇನ್ನು ಕುರುಬರು OBC ಮಂದಿ ಅಂತೂ ಸಿದ್ದು ಬಿಟ್ಟು ಕದ್ಲಂಗಿಲ್ಲ. ಹೀಗಿರ್ಬೇಕಾದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಂದ್ರೆ ಜೇನುಗೂಡಿ ಕಲ್ಲು ಹೊಡೆದಂಗಲ್ಲನ್ರಿ. ನೀವೊಮ್ಮೆ ವಿಚಾರ ಮಾಡ್ರಿಪ್ಪ. ಈಗ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರ ಅಹಿಂದ ಮಂದಿ ಸಿಟಿಗೆ ಹೇಳ್ತಾರ, ಹೋಗ್ಲಿ ಬಿಡು ಅಂತ. ಡಿಕೆಶಿ ಪವರ್ ಕೊಡ್ಲಿಲ್ಲ ಅಂತಂದ್ರ ಒಕ್ಕಲಿಗ ಸಮಾಜದವ್ರು ಸಿಟಿಗೆ ಹೇಳ್ತಾರ. ಈ ಹಿಂದೆ ವೀರೇಂದ್ರ ಪಾಟೀಲ್ರನ್ನ ಲಿಂಗಾಯತ ಕೈ ಬಿಟ್ಟಂಗ ಈಗ ಕಾಂಗ್ರೆಸ್ ಒಕ್ಕಲಿಗರು ಕೈ ಕೊಟ್ರ ಗತಿ ಏನು? ಪಾರ್ಟಿ ಉಳಿದಿತ್ತೇನ್ರಿ? ಪಂಜಾಬ್ದಾಗ ಅಮರೀಂದರ್ ಸಿಂಗ್ ಅಂತ ಒಬ್ಬ ಲೀಡರ್ ಇದ್ರು. ಅವ್ರನ್ನ ಕಾಂಗ್ರೆಸ್ ಹೈಕಮಾಂಡ್ ಹಿಂಗ್ ಕೆಣಿಕೆ ಹೊರಗೆ ಹಾಕಿದ್ರು. ಆಮೇಲೆ ಏನಾಯ್ತು? ಅಲ್ಲಿ ಕಾಂಗ್ರೆಸ್ ಧೂಳಿಪಟ ಆಯ್ತು. ಈ ಕರ್ನಾಟಕದಾಗೂ ಅದೇ ಕಥೆ ರಿಪೀಟ್ ಆಗ್ತೈತೇನ್ರಿ? ನಮ್ ಸಿದ್ದರಾಮಯ್ಯ ಅಂದ್ರೆ ಕರ್ನಾಟಕದ ಅಮರೀಂದರ್ ಸಿಂಗ್ ಇದ್ದಂಗ. ಅವ್ರನ್ನ ಕೆಣಕಿದ್ರೆ ಸುಮ್ನೆ ಕೊಡ್ತಾರೇನ್ರಿ? ಹೊಸ ಪಾರ್ಟಿ ಕಟ್ತಾರೋ ಅಥವಾ 90 ಶಾಸಕರು ಕರ್ಕೊಂಡು ಸರ್ಕಾರ ಬೀಳಿಸ್ತಾರೋ ಗೊತ್ತಿಲ್ಲ. ಹಂಗಾರ ರಾಹುಲ್ ಗಾಂಧಿ ಏನ್ ಮಾಡ್ತಾರ? ಸಿದ್ದು ಸಾಹೇಬ್ರಿ ಮೇ ತಿಂಗಳ ತನಕ ಇರ್ರಿ, ದೇವರಾಜ್ ಅರಸು ಅವರ ರೆಕಾರ್ಡ್ ಮುರಿಯೋ ತನಕ ಇರ್ರಿ, ಆಮೇಲೆ ಕುರ್ಚಿ ಬಿಟ್ಕೊಡ್ರಿ ಅಂತ ಹೇಳ್ತಾರ. ಅಷ್ಟ್ರ ಮಟ್ಟ ಡಿಕೆಶಿ ಸುಮ್ಮನೆ ಇರ್ತಾರನ? ಅಲ್ರಿ, 2.5 ವರ್ಷ ಆದ್ಮೇಲೆ ಡಿಕೆಶಿಗೆ ಕೇವಲ ಒಂದೇ ಬಜೆಟ್ ಮಂಡ್ಸಕ್ ಸಿಕ್ಕರೆ 2028 ಎಲೆಕ್ಷನ್ ಹೆಂಗ್ ಗೆಲ್ಸ್ತಾರ? ಬಹಳ ಸೀರಿಯಸ್ ಐತ್ರಿ ಸ್ನೇಹಿತರ. DK ಶಿವಕುಮಾರ್ ಈಗಾಗಲೇ ರೆಬೆಲ್ ಆಗ್ಯಾರ. ಸ್ವಾಮೀಜಿಗಳು ಅಕಾಡೆ ಕೇಳಿದಾರ. ಇತ್ತ ಸಿದ್ದರಾಮಯ್ಯ ಅವ್ರ ಮಗ ಯತೀಂದ್ರ ಕೂಡ ಅಪ್ಪನ ಕೊನೆ ಎಲೆಕ್ಷನ್ ಅಂತ ಸೆಂಟಿಮೆಂಟ್ ಕಾರ್ಡ್ ಬಿಟ್ರ. ಕಾಂಗ್ರೆಸ್ ಹೈಕಮಾಂಡ್ ಜೀವ ಈಗ ಇಕ್ಕಳದಾಗ ಸಿಕ್ಕ ಅಡಿಕೆ ಆಗ್ಬಿಟ್ಟೈತಿ. ಆ ಕಡೆ ಹೋದ್ರು ಕಡಿತಾರ, ಈ ಕಡೆ ಹೋದ್ರು ಕಡಿತಾರ. ಮೇ ತಿಂಗಳು ಬರೋದ್ರಾಗ ರಾಜ್ಯ ರಾಜಕಾರಣದಾಗ ಭಾರಿ ದೊಡ್ಡ ಭೂಕಂಪ ಆಗೋದೈತಿ. ಆಪರೇಷನ್ ಕಮಲ ಆಗುತ್ತೋ, ಇಲ್ಲ ಕಾಂಗ್ರೆಸ್ ಇಬ್ಬಾಗ ಆಗುತ್ತೋ, ಅಥವಾ ಸಿದ್ದು ಡಿಕೆಶಿ ಒಂದಾಗಿ ಹೋಗ್ತಾರೋ? ಈ ಸಸ್ಪೆನ್ಸ್ ನೋಡಕ್ ನೀವು ಕಾಯ್ಬೇಕಾಗ್ಯದ. ನಿಮಗೇನ್ ಅನಿಸ್ತದ? ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ ಅಥವಾ ಡಿಕೆಶಿ ಸಾಹೇಬ್ರಿಗೆ ಚಾನ್ಸ್ ಕೊಡ್ಬೇಕಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಾಗ ಬರೆದು ತಿಳಿಸ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ದೋಸ್ತರಿಗೆ ಹಂಚಿ. ಮುಂದಿನ ವಿಡಿಯೋದಾಗ ಸಿಗೋಣ. ನಮಸ್ಕಾರ.